ಹೆಲೋ ಎಲ್ರಿಗೂ ನಮಸ್ಕಾರ. ಸೊ ಈ ಒಂದು ವಿಡಿಯೋದಲ್ಲಿ 90 ಡೇಸ್ ನೋಟಿಸ್ ಪೀರಿಯಡ್ ಇದ್ದರೆ ನಮಗೆ ಕಾಲ್ಸ್ ಬರ್ತಿಲ್ಲ ಅಂತ ಹೇಳೋರಿಗೆ ಒಂದು ಟ್ರಿಕ್ ತಂದಿದ್ದೀನಿ. ಸೊ ಈ ಟ್ರಿಕ್ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಬಿಕಾಸ್ ತುಂಬ ಜನ ನನ್ನ ಫ್ರೆಂಡ್ಸ್ ಈ ಒಂದು ಟ್ರಿಕ್ನ ಯೂಸ್ ಮಾಡಿ ಅವ್ರಿಗೆ ರಿಕ್ರೂಟರ್ಸಿಂದ ಕಾಲ್ ಬಂದಿದೆ. ಸೊ ಟ್ರಿಕ್ ಏನಪ್ಪ ಅಂತಂದರೆ, ಒಂದು ಚಿಕ್ಕ ಟ್ರಿಕ್ ಏನಂತಂದರೆ, ನೀವು ನೌಕರಿ ಪ್ರೊಫೈಲಲ್ಲಿ ಬೇಸಿಕ್ ಡೀಟೇಲ್ಸಲ್ಲಿ ಇರುತ್ತಲ್ಲ, ಸೊ ಅಲ್ಲಿ ನೀವು ನಿಮ್ಮ ನೋಟಿಸ್ ಪೀರಿಯಡ್ನ 90 ಡೇಸ್, 60 ಡೇಸ್ ಅಥವಾ 30 ಡೇಸ್ ಅಂತ ಹಾಕಿರ್ತೀರ. ಓಕೆನಾ? ಸೊ ನಾನು ಏನು ಹೇಳ್ತಿದ್ದೀನಿ ಅಂದರೆ, 90 ಡೇಸಿಂದ 60 ಡೇಸ್ ಮಾಡಿ, ಸೊ ದ್ಯಾಟ್ ಯುಲ್ ಗೆಟ್ ಕಾಲ್ಸ್. ಹಾಗೆ ಹೇಳ್ತಿಲ್ಲ ನಾನು. ಇಲ್ಲಿ ಸಣ್ಣ ಕ್ಯಾಚ್ ಇದೆ. ಏನು ಮಾಡಿ ಅಂತಂದರೆ, ಅಲ್ಲಿ ಸರ್ವಿಂಗ್ ನೋಟಿಸ್ ಪೀರಿಯಡ್ ಅಂತ ಒಂದು ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ, ಇವತ್ತಿಗೆ 100th ಡೇ ಯಾವುದಿರುತ್ತೋ ಆ ಡೇಟ್ನ ಸೆಲೆಕ್ಟ್ ಮಾಡಿ ಸೇವ್ ಮಾಡಿ. ಸೊ ದ್ಯಾಟ್ ಯುಲ್ ಹ್ಯಾವ್ ದಟ್ 10 ಡೇಸ್ ಬಫರ್. ಒನ್ಸ್ ಯೋರ್ ರಿಕ್ರೂಟರ್ ಕಾಲ್ಸ್ ಯು, ನೀವು ಹೇಳ್ಬೋದು ಲೈಕ್ 90 ಡೇಸ್ ನೋಟಿಸ್ ಪೀರಿಯಡ್ ಇದೆ ನಂದು ಅಂತ. ಸೊ ಇಲ್ಲೇನಾಗುತ್ತೆ ಅಂತಂದರೆ, ನಿಮ್ಮ ಪ್ರೊಫೈಲ್ ವ್ಯೂಸ್ ಜಾಸ್ತಿ ಆಗುತ್ತೆ. ಓಕೆನಾ? ಸೊ ಪ್ರೊಫೈಲ್ ವ್ಯೂಸೇ ಇಲ್ದಿರೋದಕ್ಕಿಂತ ಪ್ರೊಫೈಲ್ ವ್ಯೂಸ್ನ ತಂದು ನಿಮಗೆ ರಿಕ್ರೂಟರ್ಸಿಂದ ಕಾಲ್ ಬಂದರೆ ಯು ಕ್ಯಾನ್ ಕನ್ವಿನ್ಸ್ ದೆಮ್ ಸಮ್ ಹೌ. ಸೊ ರಿಕ್ರೂಟರ್ಸ್ ಕಾಲ್ಸೇ ಬಂದಿಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ? ಸೊ ಇಫ್ 90 ಡೇಸ್ ನಿಮ್ಮ ಒಂದು ಪ್ರಾಬ್ಲಮ್ ಆಗಿದ್ದರೆ, 90 ಡೇಸ್ ನೋಟಿಸ್ ಪೀರಿಯಡಿಂದ ನನಗೆ ಕಾಲ್ ಬರ್ತಿಲ್ಲ ಅನ್ನೋದಿದ್ರೆ ಮಾತ್ರ ಈ ಒಂದು ಟ್ರಿಕ್ನ ಅಪ್ಲೈ ಮಾಡಿ. ಯು ವಿಲ್ ಡೆಫಿನೆಟ್ಲಿ ಗೆಟ್ ಮೋರ್ ಪ್ರೊಫೈಲ್ ವ್ಯೂಸ್. ಬಿಕಾಸ್ ಇದು ನನ್ನ ಫ್ರೆಂಡ್ಸ್ ತುಂಬ ಜನ ಟ್ರೈ ಮಾಡಿದ್ದಾರೆ ಆ್ಯಂಡ್ ರಿಸಲ್ಟ್ಸ್ ಕೊಟ್ಟಿದೆ. ಈ ಟ್ರಿಕ್ನ ಟ್ರೈ ಮಾಡಿ. ಏನಂತಂದರೆ, 100 ಡೇಸ್ಗೆ, ಇವತ್ತಿಂದ 100 ಡೇಸ್ಗೆ ನಿಮ್ಮದು ಲಾಸ್ಟ್ ವರ್ಕಿಂಗ್ ಡೇ ಯಾವುದಾಗುತ್ತೋ ಅದನ್ನು ಮೆನ್ಷನ್ ಮಾಡಿ ಅಲ್ಲಿ. And you will notice the changes in your profile, the views in your profile, so that like most of the recruiters ಏನು ಮಾಡ್ತಾರೆ ಅಂದರೆ, ಆ ಫಿಲ್ಟರ್ ಹಾಕ್ತಾರೆ, ಲೈಕ್ ಸರ್ವಿಂಗ್ ನೋಟಿಸ್ ಪೀರಿಯಡ್ ಏನಿರುತ್ತೆ ಅಂತ. ಸೊ ಇಟ್ಸ್ ಓಕೆ ಅಲ್ಲ. ಸೊ ನೀವು ಇಲ್ಲಿ ಏನು ಸುಳ್ಳು ಹೇಳ್ತಿಲ್ಲ. ಬಿಕಾಸ್ 90 ಡೇಸ್, ನೀವು 100 ಡೇಸ್ ಹಾಕಿದ್ದೀರ ಅಲ್ಲಿ. ಬಟ್ ಜಸ್ಟ್ ದಟ್ ಯು ಆರ್ ಸೇಯಿಂಗ್ ನೋಟಿಸ್ ಪೀರಿಯಡ್, ಯು ಆರ್ ಸರ್ವಿಂಗ್ ನೋಟಿಸ್ ಪೀರಿಯಡ್. ವೆನ್ ಯು ಗೆಟ್ ಅ ಕಾಲ್ ಫ್ರಮ್ ದ HR or the recruiters, you can just say like 90 days ನೋಟಿಸ್ ಪೀರಿಯಡ್ ಇರೋದು ನಂದು ಅಂತ. ದೆನ್ ಇಟ್ಸ್ ಜಸ್ಟ್ ದಟ್ ಹೌ ಯು ಟಾಕ್ ಟು ದ ರಿಕ್ರೂಟರ್ ಒನ್ಸ್ ಯು ಗೆಟ್ ಅ ಕಾಲ್. ಇಲ್ಲಿ ಕಾಲ್ ಬರುತ್ತಾನೆ ಪ್ರಾಬ್ಲಮ್ ಆಗಿರೋದು. ಸೊ ಆ ಒಂದು ಪ್ರಾಬ್ಲಮ್ಗೆ ಈ ಒಂದು ಸೊಲ್ಯೂಷನ್ ಪಕ್ಕ ವರ್ಕ್ ಆಗುತ್ತೆ. ಈ ವಿಡಿಯೋಯಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗಿರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.